ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ S16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಒಂದು ಕಂಡಿದ್ದು ಕಂಡ ಹಾಗೆ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಪ್ರಥಮವಾಗಿ ಕಂಡಿದ್ದು ಕಂಡ ಹಾಗೆ ಇದರಲ್ಲಿ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಈ ಚರ್ಚೆಯ ಚೌಕಟ್ಟೇನು ಎಂದು ನೋಡ್ಕೊಂಡು ಬರೋಣ ಬನ್ನಿ. ಬಿಸಿಯಾದ ರಾಜ್ಯ ರಾಜಕಾರಣ DK ಶಿವಕುಮಾರ್ ವರ್ಸಸ್ HD ಕುಮಾರಸ್ವಾಮಿ. ಏಕವಚನದಲ್ಲಿನೇ ಸ್ಟಾರ್ಟ್ ಆಯಿತು ತೂತು ಮೇಮೆ. ನಾಯಕರ ಅಭಾವದಿಂದ ನಾಯಕತ್ವ ಪಡೆಯಲು ಬರುತ್ತಿದ್ದಾರೆ HD ಕುಮಾರಸ್ವಾಮಿ. ನಾಯಕರಿಲ್ಲದ ಪಕ್ಷಕ್ಕೆ ನಾಯಕರು ಯಾರು? ಮುಂದಿನ CM HD ಕುಮಾರಸ್ವಾಮಿ. ಕಾಂಗ್ರೆಸ್ ಸರ್ಕಾರದ ದೋಷಗಳೇನು? ಬರೀ ಹಿಟ್ ಅಂಡ್ ರನ್ ಮಾಡ್ತೀಯ ಕುಮಾರಸ್ವಾಮಿ? ಖಡಕ್ ಉತ್ತರ ನೀಡಿದ DK ಶಿವಕುಮಾರ್. ಕಾಂಗ್ರೆಸ್ಸಿಗರ ಜಗಳ ಮೂರನೆಯವರಿಗೆ ಲಾಭ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ಚರ್ಚೆ ಚೌಕಟ್ಟು ಏನು ಎಂದು ಎಲ್ಲ ನಿರ್ದಿಷ್ಟವಾಗಿ ನಿರ್ಧಾರವಾಯಿತು. ಸೊ ಈ ಚರ್ಚೆ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ನಮ್ಮ ಇವತ್ತು ಸ್ಟುಡಿಯೋದಲ್ಲಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಸ್ ವೆಲ್ ಆಸ್ CEO ಆಫ್ ಅವರ್ ಚಾನಲ್ ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಸರ್, ತಮಗೆ ಸ್ವಾಗತ. ಸರ್, ಮೊದಲೇದಾಗಿ ರಾಜ್ಯ ರಾಜಕಾರಣ ಬಿಸಿ ಆಗ್ತಾ ಇದೆ. ಹೌದು, ಬಿಸಿ ಆಗ್ತಾ ಇದೆ. ಎದುರಾಗಲೇ ಯಾರ್ರಿ? ಒಂದು ಕಡೆ ಭೀಮ, ಇನ್ನೊಂದು ದುರ್ಯೋಧನ. ಯಾರ್ಯಾವ್ದು ದುರ್ಯೋಧನ ಯಾರ್ಯಾವ್ದು ಭೀಮಕ್ಕೆ ಇರಿ ಅದ್ರ ಹೋಗ್ಬಿಟ್ಟಂತ ವಿಷಯ. ಅಲ್ಲ, ಭೀಮ ದುರ್ಯೋಧನರು ಯಾರು ಅಂತ ಕೇಳ್ಬೇಕಂತ ಅನ್ಕೊಂಡಿದ್ದೆ, ನೀವೇ ಅಂದ್ಬಿಟ್ರಿ. ನೋಡೋದ್ರ ಮೇಲೆ ಬಿಟ್ಟಿದ್ದು ಹೇಗಪ್ಪ ಅಂತಂದ್ರೆ, ಒಂದು ಕಡೆ ಗದ ಹಿಡ್ಕೊಂಡು ತಿರುಗ್ತಾ ಇದ್ದೆ, ರಾಜರಾಜ್ಯಕ್ಕೆ ಬರ್ತಾ ಇದ್ದೀನಿ ನಾನು, HD ಕುಮಾರಸ್ವಾಮಿ ಅನ್ನೋ ಮಾತಾಡ್ತಾ ಇದ್ದಾರೆ. HDK ರಾಜರಾಜಕ್ಕೆ ಬರ್ತಾ ಇದ್ದಾರೆ ಅಂತ ದೊಡ್ಡ ದುಮ್ಮಡಿ ಬಿಟ್ಟದ. ಹೀಗೆ ಇವರೇ ಇಲ್ಲಿ ಬರ್ತಾ ಇದ್ದಾರಪ್ಪ ಅನ್ನುವಷ್ಟರೊಳಗೆ DK ಶಿವಕುಮಾರ್ ಅವರು ತಮ್ಮ ಗದೆ ಬಿಟ್ಬಿಟ್ಟಿದ್ದಾರೆ. ಒಂದು ಯಾವುದೋ ವಿಷಯದಲ್ಲಿ ಬಂದುಬಿಡ್ತು, ಖಾತಾ ವಿಷಯದಲ್ಲ. B ಖಾತೆಯಿಂದ A ಖಾತೆಗೆ ಜಗಳ ಶುರು ಆಗಿಬಿಡುತ್ತಲ್ಲ. ಈಗ ದುಡ್ಡು ಕಡಿಮೆ ಆಗ್ಯದ ಗ್ಯಾರಂಟಿಗಾಗಿ ಇದು ಎಬ್ಸಿದಾರೆ ಇವರು ಅಂತೇಳಿ ರಾಜ್ಯದ ಮುಖ್ಯ ಏನಪ್ಪ ಅಂತಂದ್ರೆ ವಿರೋಧಿ, ಅವರು ವಿರೋಧಿ, ವಿಶೇಷವಾಗಿ ಎಚ್ಚರಿಕೆ ವಿರೋಧಿ ಯಾರು ಬಂದು DK ಶಿವಕುಮಾರ್. ಇಂದು ನಿನ್ನೆದಲ್ಲ ಜಗಳಿದು, ಕೋಳಿ ಜಗಳ ಅವ್ರ ಮಧ್ಯದಲ್ಲ. ಇಬ್ಬರಿಗೂ ನಾವೇ ಒಕ್ಕಲಿಗರ ನಾಯಕರು ಅನ್ನುವಂಥ ಹಮ್ಮಿಕೆ, ನಾವು ನಂಬಿಕೆ ಹೇಳಿದಂಗೆ ಕೇಳ್ತಾರೆ ಅನ್ನುವಂಥದ್ದು. ಅದಕ್ಕಾಗಿ ಎರಡು ಪೀಠಗಳನ್ನು ಸಹಿತ ತಯಾರು ಮಾಡಿದ್ರು. ಹಿಂದೆ ದೊಡ್ಡ ಇತಿಹಾಸದ ಅದು ಇರಲಿ. ಅದು ನೆನೆಸೋದು ಇವತ್ತು ಯಾಕೆ ನೆನೆಸ್ತಾ ಇದ್ದಾರೆ ಅದನ್ನೆಲ್ಲ ಅಂತಂದ್ರೆ, ಹೀಗಾಗಿ ಅವ್ರಿಗೆ ಎದರ ಬದಲ ಬಂದು ಸುರುಣರಿ ಸ್ಟಾರ್ಟ್. ನೀ ಏನು ಸುದ್ದ ನಿಂದು ನಾ ತೆಗಿತು, ನಂದು ನೀ ತೆಗಿ, ನಿಂದ ತೋರಿಸು ನಂದು. DK ಶಿವಕುಮಾರ್ ಅವ್ರು ಓಪನ್ ಆಗಿ ಹೇಳ್ಬಿಟ್ಟವ್ರೆ. ಅಸೆಂಬ್ಲಿಲೆಲ್ಲ ಹೇಳ್ತಾರೆ ಮನುಷ್ಯ, ಇಲ್ಲಪ್ಪ ನಾನು ಅದನ್ನ ತೆಗಿತೀನಿ, ನಾನು ಇದನ್ನ ತೆಗಿತೀನಿ. ಏನ್ ತೆಗದೆ? ಪೆನ್ ಡ್ರೈವ್ ಹಿಡ್ಕೊಂಡು ಅದನ್ನೆಲ್ಲ ಮಾತಾಡಿದ್ರು. ಅಲ್ಲ, ಅದು ಒಂದು ರೀತಿ ಏನೋ ಕಾಮಿಡಿ ಎದುರೋದ್ರ ಬೆಟ್ಟದಾಗ ಜಗಳ ತಂಗ ಆಗಿಬಿಟ್ಟದ. ನನ್ನ ಪಾರ್ಟಿ ನೀವು ಹೊಡೆದಿ, ನಿನ್ನ ಪೆನ್ಸಿಲ್ ನಾನು ತುರುಬ್ ಮಾಡಿದ್ವಿ, ನೀ ನನ್ನ ತುಳಿದ್ವಿ, ಈ ರೀತಿ ಮಾತಾಡೋದು ನೋಡಿದಾಗ ಇವರು ನಮ್ಮ ನಾಯಕರ ಅನ್ನೋದು ಮತದಾರ ವಿಚಾರ ಮಾಡ್ಬೇಕಾದನ್ನ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಲ್ಲ, ಇನ್ನೂ ಒಂದು HD ಕುಮಾರಸ್ವಾಮಿ ಅವರು ಒಂದು ಮಾತನ್ನ ಹೇಳ್ತಾರೆ, ಇಲ್ಲ ಯಾರು ಕೂಡ ಟ್ಯಾಕ್ಸ್ ತುಂಬಕ್ಕೆ ಹೋಗ್ಬಿಡಿ, ಏನೋ ಮಾಡಕ್ಕೆ ಹೋಗ್ಬಿಡಿ, ಲೀಗಲೈಸ್ ಆಗಿ 78ರಲ್ಲಿ ನಾವು ಬರ್ತೀವಿ, ನಾವು ಮಾಡಿಸ್ಕೊಡ್ತೀವಿ ಪುಕ್ಸಟ್ಟೆ ಒಳಗಡೆ ಅಂತ ಮಾತಾಡ್ತಾರೆ. ಇವ್ರ ಹತ್ರ ದುಡ್ಡಿಲ್ಲ, ದುಡ್ಡು ಎಬ್ಸೋದಕ್ಕೆ, ದುಡ್ಡು ಹೊಡಿಯೋದಕ್ಕೆ ಈ ಕೆಲಸ ಮಾಡ್ತವ್ರಿ ಅಂತ ಕೂಡ ಹೇಳ್ತಾರೆ. ಸರ್, ಇದನ್ನ ನಂಬೋದು ಯಾರ ಇದರಲ್ಲಿ? ಇಲ್ಲಿ ಯಾರನ್ನೂ ನಂಬೋ ಅವಶ್ಯಕತೆ ಇರಲಿಲ್ಲ. ಯಾಕೆ ನಂಬೋ ಅವಶ್ಯಕತೆ ಇಲ್ಲ ಅಂತಂದ್ರೆ, ಅವ್ರು ತಮ್ಮ ರಾಜಕೀಯ ಹಿತಾಸಕ್ತಿಗೆ ತಕ್ಕಂಗೆ ತಮ್ಮ ಚಲಾವಣೆ ನಾಣ್ಯಗಳನ್ನ ಮುಂದುವರಿಸ್ಕೊಂಡು ಹೋಗಿಸುವಾಗ ಇಬ್ಬರು ಅದನ್ನ ಮಾಡ್ತಾ ಇರ್ತಾರೆ. ಪಾಪ ಏನು ತಪ್ಪಲ್ಲ. ಅವ್ರು ದೇವೇಗೌಡರ ಸಂತತಿಯನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಂತೇಳಿ DK ಶಿವಕುಮಾರ್ ಅವ್ರು ತಮ್ಮ ಸಂತತಿಯನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಂತೇಳಿ ತಮ್ಮ ಕುಟುಂಬ ರಾಜಕಾರಣ ಗಟ್ಟಿ ಮಾಡ್ಕೊಳ್ಳಿ ಈ ಕೆಲಸ ಸ್ಟಾರ್ಟ್ ಆಗೈತೆ. ಇವರಿಬ್ಬರು ಯಾಕಂದ್ರೆ ಮೂರನೇ ಉಂಡಂಗೆ ಸಿದ್ದರಾಮಯ್ಯನವರು ಮೇಲ್ಗೆ ತಮ್ಮ ಮುಖ್ಯಮಂತ್ರಿ ಸ್ಥಾನ ಮುಂದೆ ಜಕ್ಕೊಂಡು ಬಿಟ್ಟಿದ್ದಾರೆ. ಒಂದು ರೀತಿಯಿಂದ HDK ಅವರು DK ಅವ್ರ ಜೋಡಿ
ಜಗಳಕ್ಕೆ ನಿಂತಿದ್ದರಿಂದಾಗಿ ಅಥವಾ ಹಿಂದಿನ ಇತಿಹಾಸ ಅದು ಇದರಲ್ಲಿ ಸಿದ್ದರಾಮಯ್ಯನೂ ಸ್ವಲ್ಪ ಲಾಭ ಮಾಡ್ಕೊಂಡಿದ್ದಾರೆ ಇತಿಹಾಸ. ಯಾಕಂದ್ರೆ ಬೆಕ್ಕು ಬೆಣ್ಣೆ ಜಗಳ ಗೊತ್ತದ ನಿಮಗ. ಸರ್ ಮೊನ್ನೆ ನಾವು ಒಂದು ಇದನ್ನ ಮಾಡಿದ್ವಲ್ಲ ಡಿಸ್ಕಷನ್ ಅಲ್ಲಿ, ಇಲ್ಲ ಇವರು ಏನಂತೀರಾ ನೀವು ಸತೀಶ್ ಜಾರಕಿಹೊಳಿ ಅವರು ಮೈಸೂರು ಭಾಗದಲ್ಲಿ ಇಲ್ಲಪ್ಪ ಅಂತಂದ್ರೆ ಬೆಂಗಳೂರು ಭಾಗದಲ್ಲಿ ದಕ್ಷಿಣ ವಲಯದಲ್ಲಿ ತಮ್ಮ ಒಂದು ಹಿಡಿತವನ್ನ ಸಾಧಿಸಬೇಕಂತಂದ್ರೆ ಕುಮಾರಸ್ವಾಮಿ ಮತ್ತೆ ದೇವೇಗೌಡರು ಕುಟುಂಬದ ಜೋಡಿ ಅವ್ರು ಸ್ವಲ್ಪ ಲಿಂಕ್ ಅನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗುವ. ಸೊ ಇವಾಗ ಅಲ್ಲಲ್ಲ ಇವಾಗ ಏನು ಎಚ್ ಡಿ ಕುಮಾರಸ್ವಾಮಿ ಅವರು ಒಮ್ಮೆಗೆಲ್ಲ ಉದ್ಭವ ಆಗಿದ್ದಕ್ಕೆ ಕಾರಣ ಇದೆ ಅಂತೀರಾ? ಅಲ್ಲ ನಮ್ಮ ಚಾನಲ್ ಏನೋ ಇಂಪ್ಯಾಕ್ಟ್ ಆಗೈತಾ ಅಂತ ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗಲ್ಲ. ಯಾಕೆ ನಮ್ಮ ಚಾನಲ್ ಬಗ್ಗೆ ನಾವು ಮಾತಾಡೋದು ಇನ್ನೊಬ್ರು ಹೇಳ್ಬೇಕು ಅದನ್ನ. ಯಾಕಂತಂದ್ರೆ ನಾನು ಹೇಳೋದು ಇಷ್ಟೇ ಇಲ್ಲ, ಈ ಏಕಾಏಕಿ ಯಾಕೆ ಬಂದ್ರು ಎಚ್ ಡಿ ಕುಮಾರಸ್ವಾಮಿಗಳು? ಪಾಪ ಆರೋಗ್ಯ ಅಷ್ಟು ಸರಿ ಇಲ್ಲ ಅವರು, ಅದನ್ನು ಕೇಳಿದಿರಿ. ಮತ್ತು ಅವ್ರಿಗಿಂತ ಪಾಪ ದೇವೇಗೌಡರಂತೂ ಪಾಪ ವಯಸ್ಸಾಯಿತು, 90 ದಾಟಿ ಹೋಗ್ಬಿಟ್ಟದ. ಹೀಗಾಗಿ ಅವ್ರು ಪಾಪ ಹೇಳೋದಕ್ಕೆ ಕೂಡ ತೊಂದರೆ ಆಗ್ತದೆ. ಒಳ್ಳೆ ರಾಜಕಾರಣಿಯವರು ಮತ್ತು 24 ತಾಸು ರಾಜಕಾರಣ ಮಾಡುವಂಥವ್ರು, ಎಂಥ ಬಲಿಷ್ಠ ರಾಮಕೃಷ್ಣ ಹೆಗಡೆ ಅವ್ರಿಗೆ ಬದುಕಿ ಸೇರಿಸಿದಂಥವ್ರು, ಸಣ್ಣದಲ್ಲ ಒಳ್ಳೆ ನಾಯಕತ್ವ ನೋಡೋದವರು ಮತ್ತು ಒಕ್ಕಲಿಗರಲ್ಲಿ ಒಬ್ಬ ಅನಭಿಷಿಕ್ತ ದೊರೆಪ ಅವರು, ಅವ್ರು ನೆರಳನ್ನು ಬಂದಂಥವ್ರು. ಹೌದು. ಹೀಗಾಗಿ ಇವತ್ತು ಇವ್ರು ಯಾಕೆ ಬಂದರು ಅನ್ನೋದು ಗೆಸ್ ಮಾಡ್ಬೇಕಾಗಿತ್ತು. ಎಚ್ ಡಿ ಕುಮಾರಸ್ವಾಮಿ ಹೇಗಾಗಿ ಯಾಕೆ ಬಂದ್ರಿ ಈಗ? ಸರ್ ನಾಯಕರಿಲ್ವಾ ಬಿಜೆಪಿ ನೋಡಿದ್ರೆ ಇವತ್ತು ಅನ್ನಿಸ್ತದ ಆ ಮಾತೊಂದು. ಯಾಕಂತಂದ್ರೆ ಬಿಜೆಪಿಯಲ್ಲಿ ಅಲ್ಲಿ ಒಳ ಜಗಳ ಜೋರ್ದಾರ್ ಆಗೈತೆ. ಯಾಕಂದ್ರೆ ನಮ್ಮ ಯತ್ನಾಳ್ ಅವರಂತೂ ಒಳ ಜಗಳಗಳನ್ನ ಹೊರ ಜಗಳ ಮಾಡ್ಬಿಟ್ಟವ್ರು. ಮಾಡಿ ರೋಡಿಗೆ ತಂದಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ರೋಡಿಗೆ ತಂದಿಟ್ಬಿಟ್ಟಿದ್ದಾರೆ. ಈಗ ಯಾರಪ್ಪ ರಾಜಕಾರಣಿ ಅಂತ ಹೇಳ್ಕೊಳ್ಳೋಂಥ ಒಕ್ಕಲಿಗರಲ್ಲೇ ಆರ್ ಅಶೋಕ್ ಇಲ್ಲ, ಆ ದೊಡ್ಡ ಪ್ರಮಾಣದ ಹೆಸರಿಲ್ಲ. ಅವರು ಒಳ್ಳೆ ನಾಯಕ ಇರ್ಬೋದು, ಏನೋ ಇರ್ಬೋದು, ಆ ಮಾತು ಬೇರೆ. ಆದರೆ ಎಚ್ ಡಿ ಕೆ ಅವರ ಮಟ್ಟಕ್ಕೆ ಎತ್ತರಗಳಿಲ್ಲ ಅಂತ ಅಲ್ಲಿ ಅವ್ರು ಜನರಲ್ಲಿ ಎಲ್ಲರಿಗೂ ಒಪ್ಪುವಂತ, ಒಕ್ಕಲಿಗರಿಗೆ ಒಪ್ಪುವಂತ ನಾಯಕ ಇವರಲ್ಲ ಅಲ್ಲ. ಸದಾನಂದ ಗೌಡರು ಅವರು ಅಷ್ಟೇ ಮಂಗಳೂರು ಸೈಡ್ ಎಲ್ಲೋ ಒಂದು ಕಡೆ ಇರುವಂತ. ಹೌದು. ಈಗ ಏನಾಗ್ಯದಪ್ಪ ಅಂದ್ರೆ ಒಂದೇನು, ಇನ್ನು ವಿಜಯೇಂದ್ರ ಬದಲಾಗಿ ಯಡಿಯೂರಪ್ಪನ ಬರ್ಬೇಕು ಅವ್ರು ನೆನೆಸೋದಕ್ಕೆ. ಹೌದು. ಈಸ್ ನಾಟ್ ಸರ್ ಇನ್ನೊಂದು ಹೆಂಗಾಗ್ಬಿಡುತ್ತೆ, ಮಕ್ಕಳು ಏನಾದ್ರು ರಾಜಕಾರಣಕ್ಕೆ ಬಂದ್ರೆ, ತಂದೆ ಪ್ರೊಫೆಷನ್ಗೆ ಬಂದ್ರೆ, ಅಂದ್ರೆ ಕ್ರಿಕೆಟರ್ಸ್ ಮಗ ಕ್ರಿಕೆಟರ್ ಏನೋ ಆಗಕ್ ಹೋದ್ರೆ ಅವರನ್ನ ನಾವು ಅವ್ರ ಲೆವೆಲ್ ಆಗಿ ಕಂಪ್ಯಾರಿಸನ್ ಮಾಡ್ತಾ ಹೋಗ್ತೀವಿ. ಅಲ್ಲಿ ಆ ದೃಷ್ಟಿಲಿ ಬಹುಶಃ ಏನೋ ತಪ್ಪಾಗತ್ತೆ ಅಲ್ಲಿ ಅಂತ. ತಪ್ಪಂತಲ್ಲ, ಇದು ವಸ್ತುಸ್ಥಿತಿ, ಅನುಭವ ಬೇರೆ. ಅವರು ಹೌದು, ಅವ್ರ ಇಂಟ್ಯೂಷನ್ ಇರ್ಬೋದು ಅಥವಾ ಪ್ರತಿಭೆ. ಇವಾಗ ನೋಡಿ, ಅಲ್ಲಲ್ಲ ನಾನು ಒಂದು ಮಾತು ಹೇಳ್ತೀನಿ. ಖರ್ಗೆ ಸಾಹೇಬ್ರ ಮಗ ಪ್ರಿಯಾಂಕ್ ಖರ್ಗೆ ಅವರು ಅವ್ರದ್ದೇ ಆದಂಥದ್ದು ಒಂದು ಚರಿಷ್ಮಾ ಬೆಳೆಸ್ಕೊಳ್ತಾ ಇದ್ದಾರೆ, ಇನ್ನೂ ಬೆಳೆಸಬೇಕು. ಆ ಮತ್ತೆ ಬೇರೆ ಬೆಳೆಸ್ಕೊಳ್ತಾ ಇದ್ದಾರೆ. ನಾನು ಡಿಫ್ರೆಂಟ್ ಅಪ್ಪ ನಮ್ಮ ತಂದೆಗಿಂದ್ರು ಕೆಲವೊಂದು ಸಂಘಟನೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ RSS ಅಂತ ಬಲಿಷ್ಠ ಸಂಘಟನೆ ಎದುರು ಹಾಕೊಂಡು ಓಪನ್ ಆಗಿ ಮಾತಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಸ್ವಂತ ನಾಯಕಪ್ಪ ಅನ್ನೋ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ತಪ್ಪು ಸರಿ ಆ ಮಾತು ಬೇರೆ. ಬಟ್ ಹೌದು, ಬಿದ್ದವರು ಒಂದು ಧ್ವನಿ ನಾನಿದ್ದೀನಿ ಅನ್ನೋದನ್ನು ತೋರಿಸ್ಕೊಳ್ತಾ ಇದ್ದಾರೆ. ಬಿದ್ದವ್ರು ಒಟ್ಟು ಭಾಳ ಜನ ಆದರೆ OBC, SC ಮತ್ತು ST ಒಂದು ಮೈನಾರಿಟಿ, ಈ 4 ಗುಂಪನ್ನವ್ರು ಏನಾದರೂ ತಮ್ಮೊಳಗೆ ಕರೆಸ್ಕೊಂಡ್ರಪ್ಪ ಅಂತಂದ್ರೆ ಅವರು ಈ ನಾಡಿನ ಮುಂದಿನ ನಾಯಕರು ಅವ್ರು ಆಗಿ ಹೋಗ್ತಾರೆ, ಪ್ರಶ್ನೆ ಇಲ್ಲ. ಅಂಥದ್ದು ಇವತ್ತು ಈ ಇನ್ನುಳಿದವರಲ್ಲಿ BJPಗರಲ್ಲೇ ಇಲ್ಲ, ಅದು ವಿಜಯೇಂದ್ರನಲ್ಲಿ ಇಲ್ಲ. ವಿಜಯೇಂದ್ರ ಕೆಲವೊಮ್ಮೆ ನೋಡ್ರಿ, ಧರ್ಮಸ್ಥಳದ ಬಗ್ಗೆ ನೀವು ನೋಡಿದಿರಿ ಅವತ್ತ. ಧರ್ಮಸ್ಥಳಕ್ಕೆ ಬರ್ತಾರೆ, ವೀರೇಂದ್ರ ಹೆಗಡೆ ಬಿಟ್ಟು ನಿಮ್ದಿನ ದೋಷ ಇಲ್ಲ ಹಾಗೆ ಮಾತಾಡ್ತಾರೆ. ಒಂದು ಕಡೆ ಬಂದಿರ್ಬೇಕು ಜೀವನದಲ್ಲೇ. ಹೌದು. ಅಲ್ಲಿ ಬಂದ್ರೆ ಮತ್ತೆ ಪಾಪ ಸೌಜನ್ಯ ಹೋಗಿ ನಾನು ನಿಮಗೆ ಸುಪ್ರೀಂ ಕೋರ್ಟ್ ಹೆಲ್ಪ್ ಮಾಡ್ತೀನಿ ಅಂತ ಮಾತಾಡ್ತಾರೆ. ಏನಿತರ ಜನ ನಂಬ್ತಾರೆ, ಅಷ್ಟು ಮೂರ್ಖರಿದ್ದಾರೆ. ಅಂದ್ರೆ ಇಟ್ಸ್ ಕಾಲ್ಡ್ ಆಸ್ ಎ ಪಿಕಲ್ ಮೈಂಡೆಡ್. ಹೀಗಾಗಿ ಆ ಎತ್ತರ ಮತ್ತು ಯಡಿಯೂರಪ್ಪನವ್ರು ತಪ್ಪಿರ್ಬೋದು, ಅವ್ರ ದೋಷಗಳಿರ್ಬೋದು, ಅವ್ರ ಮೇಲೆ ಆರೋಪಗಳು ಇರ್ಬೋದು, ಆ ಮಾತ್ರ ಬದಿಗಿಡೋಣ. ಅವರೊಬ್ಬ ಮಾಸ್ ಲೀಡರ್ ಅನ್ನೋದು ಮರೀಲಿಕ್ಕೆ ಆಗೋದಿಲ್ಲ. ಈಗ ಇಲ್ಲ ಇವಾಗ ನಾಯಕತ್ವ. ಮತ್ತೆ ಯಡಿಯೂರಪ್ಪನವ್ರು ವಿರುದ್ಧವಾಗಿ ಬಹಳ ಜನ ಇದ್ದಿದ್ದಾರೆ ಪಾರ್ಟಿ. ಅಂದ್ರೆ ಸರ್ ಇವಾಗ ನಾನೇನು ಕೇಳ್ತಿದ್ದೀನಿ, BJPಯಲ್ಲಿ ಆ ಮಟ್ಟದ ನಾಯಕತ್ವ ಇಲ್ಲ. ಸ್ಟೇಟ್ ಮಟ್ಟದ ಒಬ್ಬ ಸಿದ್ದರಾಮಯ್ಯನಂತ ಬಲಿಷ್ಠ ನಾಯಕನನ್ನ ಎದುರು ಹಾಕೊಂಡು ಗೆಲ್ಲುವಂತಹ ಒಂದು ಎಬಿಲಿಟಿ, ನಾಯಕತ್ವದ ಕೊರತೆ ಐತಿ. ಅದನ್ನು ತುಂಬ ಸಲುವಾಗಿ ಏನು ಇರ್ಬೇಕು ಮೋಸ್ಟ್ ನಮ್ಮ ಕುಮಾರಸ್ವಾಮಿಗಳು. ಯಾಕೆ ದೋಸ್ತಿ ಅದಲ್ಲ ಅವ್ರವ್ರಿಗೆ. ಮತ್ತೆ ಸರ್ ಏನಪ್ಪ ಅಂದ್ರೆ ಮೋದಿ ಸಾಹೇಬ್ರು ಏನಾದ್ರು ಕಳಿಸಿದಾರ ಅವ್ರನ್ನ? ಇರ್ಬೋದು, ಯಾರು ಗೊತ್ತ್ರಿ, ತೆರೆ ಮರಿಲಿ ಏನಾಗಿರ್ತದೆ ಅಂತೇಳಿ. ಯಾಕಂದ್ರೆ ಇವತ್ತು ನಾಯಕರು ಇಲ್ಲಲ್ಲ. ಈಗ ಯತ್ನಾಳ್ ತೊಗೊಂಡು ಒಂದು ಸೀಮಿತ ಇದ್ದಾರೆ ಅವರು. ಯತ್ನಾಳ್ ಪಾರ್ಟಿಗೆ ಮರಳಿ ತೊಗೊಬತ್ತಾನ ಏನೋ ಒಂದಷ್ಟು ಹವ್ಯಾ ಕ್ರಿಯೇಟ್ ಆಗಿತ್ತು. ಮರಳಿ ಬಂದ್ರೆ ಅಂತಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಹಿಂದೂ ಹುಡುಗರು ಕೂಡಿದ್ದು ಮಾಡಿದ್ದು. ಆದ್ರೆ ಹೌದು, ಅವ್ರು ಚರಿಸ್ಬೇಕದ ಅವರು ಇಲ್ಲ ಅಂತಲ್ಲ. ಯತ್ನಾಳ್ ಭಾಷೆ ವಿಷಯವನ್ನ ಪ್ರತಿಪಾದನೆ ಮಾಡೋದು ಪ್ರತಿಭಾವಂತರಿಲ್ಲ ಅಂತಲ್ಲ. ಬಟ್ ಸದಾ ಏನಪ್ಪ ಅಂದ್ರೆ
ಈ ಪಾರ್ಟಿಲಿ ಇದ್ದಂಥವ್ರು ಕೋಮು ಗಲಭೆ ಬಗ್ಗೆ ಮಾತಾಡೋದು, ಹಿಂದುತ್ವದ ಬಗ್ಗೆ ಅತಿ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಸ್ವತಃ ಅದನ್ನ ಬುಲ್ಡೋಜರ ತಂದು ಮಾತು. ಕರ್ನಾಟಕದ ಜನ ಬೇರೆ, ಉತ್ತರ ಪ್ರದೇಶ ಜನ ಬೇರೆ. ಉತ್ತರ ಪ್ರದೇಶದಲ್ಲಿ ಭಾವನಾಜಿಗಳಿದ್ದಾರೆ, ಹಿಂದುತ್ವದ ಬಗ್ಗೆ ಒಂದೇನೋ ಅವ್ರ ಭಾವನೆ ಅದ. ಕರ್ನಾಟಕದ ಹಂಗಿಲ್ಲ, ವಿಚಾರಗಳು ಇಲ್ಲಿ ಬೆಳೆದಂಥ ನಾಡಿದು. ಬಸವಣ್ಣನಂತ ಒಬ್ಬ ವಿಚಾರವಾದಿ ಕಡೆಗೆ 70-80 ದಶಕದಲ್ಲಿ ಅನೇಕ ವಿಚಾರಗಳು ಬಂದು ಬಂದೋದ್ರು. ಕಾರ್ನಾಡ್ ಆಗಿರ್ಬೋದು, ನಮ್ಮ ಅದ್ರ ಜೊತೆಗೆ ಚಂದ್ರಶೇಖರ್ ಕಂಬಾರ್ ಅಂತವ್ರವರಾಗಿರ್ಬೋದು, ಜೊತೆಗೆ ನಮ್ಮ ಯು ಆರ್ ಮೂರ್ತಿ ಅಂತವ್ರಾಗಿರ್ಬೋದು, ಒಬ್ರು ಇಬ್ಬರು ಹೌದು ಅಂಥವ್ರೆಲ್ಲ ಬಂದು. ಲಂಕೇಶ್ ಕರ್ನಾಟಕ ಕಂಡಂತ ಅಪರೂಪದ ಪತ್ರಕರ್ತರು ಮತ್ತೆ ಅನೇಕ ಜನರನ್ನ ಅವ್ರು ಬಂದ್ಮೇಲೆ ಮೊದಲು ಶ್ರೀ ಮಾನ್ಯ ಮುಖ್ಯಮಂತ್ರಿಗಳು ಅಂತ ಹೇಳಿ ಹಾಕ್ತಿದ್ರು ನಮ್ಮ ಪತ್ರಗಳನ್ನ ನೋಡಿದ್ರು. ಅವ್ರು ಬಂದ್ಮೇಲೆ ಗೆಡ್ಡಿ ಬಮ್ ಶುರು ಮಾಡಿದ್ರು, ಹೊಸ ಒಂದು ಗುಚ್ಚು ಕೊಡುವಂಥದ್ದನ್ನು ರಾಜಕೀಯಕ್ಕೆ ಹೊಸ ಒಂದು ಆಯಾಮ ಕೊಟ್ಟವರು. ಹೀಗಾಗಿ ಇಲ್ಲಿ ಅವರು ಬುಲ್ಡೋಸರ್ ಮಾಡ್ತೀನಿ ಮತ್ತೊಂದು ಮಾಡ್ತೀನಿ, ಇಲ್ಲಿ ಜೀವಂತಿಗೆ ಪಡೆದ. ಇವತ್ತ ಖರ್ಗೆ ಯಾವ ಮಟ್ಟಕ್ಕೆ ಏನು ನಾಯಕ ಆಗ್ತಾ ಇದ್ದಾರಪ್ಪ ಅಂತಂದ್ರೆ ಅದ್ರ ಮುಂದೆ ನಮ್ಮ ಎತ್ತ ಸಪ್ಪ ಕಾಣಿಸ್ತಾ ಇದ್ದಾರೆ. ಏನು ಜಗಳ ಹಚ್ತಲ್ಪ ಮನುಷ್ಯ ಇವನು ಅಂತ ಎದ್ದ ತಕ್ಷಣ ಜಗಳ ಹಚ್ಚೋದು ಎದಕ್ಕೆ ಬೇಕಾಗಿದೆ? ಕರ್ನಾಟಕ ಏನ್ ಬೇಕು? ಕರ್ನಾಟಕ ಜನ ಏನು ಬೆಳೆಸ್ತಾ ಇದ್ದಾರೆ. ಸೊ ಇವಾಗ ಎಚ್.ಡಿ. ಕುಮಾರಸ್ವಾಮಿ ಅವರು ಆ ಜಾಗವನ್ನು ತುಂಬಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಿಜೆಪಿ ಈಗ ಬಿಜೆಪಿ ಜೊತೆ ಇದ್ದಾರೆ ಅವರು. ಮೂಲ ವಿಚಾರ ಬಿಜೆಪಿಗಳನ್ನ ಅವರು ಹೆಚ್ಚುಗಳು ಮಾತ್ರ ಬಿಜೆಪಿ ಮರ್ಜು ಮಾಡ್ಬೋದು ನಾಳೆ ಅವರು ಪಾರ್ಟಿಯನ್ನ. ನಮಗೆ ನಾಳೆ ಇಲ್ಲ ಸರ್, ಅದು ಚರ್ಮ ರಕ್ಷಣೆ ಬಂದಾಗ ಅಂತಂತೂ ಅವರಂತೂ ದೇವೇಗೌಡ ಫ್ಯಾಮಿಲಿ ಅಂತ ಬಿಡೋದಾಗಲ್ವಲ್ಲ. ಅದು ಖರೆ ಅದ. ಬಟ್ ಇವತ್ತು ಏನಾಗಿದೆ ಅಂದ್ರೆ ಇನ್ ಫ್ಯೂಚರ್ದೊಳಗೆ ನಿಖಿಲ್ ಯಾಕೂ ಯಶಸ್ವಿ ಆಗ್ತಾ ಇಲ್ಲ. ನಿಖಿಲ್ ಅವ್ರ ಮಗ ಕುಮಾರಸ್ವಾಮಿ ಮತ್ತೆ ಇನ್ನೊಬ್ಬ ಇವರ ಮಗ ಅಣ್ಣನ ಮಗ ರೇವಣ್ಣನ ಮಗ ಅದು ಯಾವ್ದು ಕೇಸ್ ಸಿಕ್ಕಾಕೊಂಡು ಲೈಫ್ ಅಂದಾಗ ಪಾರ್ಟಿ ಇದು ಕುಟುಂಬದಲ್ಲಿ ಇತ್ತಂಥದ್ದು. ದೇವೇಗೌಡರಿಗೆ ವಯಸ್ಸಾಯಿತು, ನಾವೆಲ್ಲ ಇರ್ತೀವಿ ಅಂತೀವಿ, 1000 ವರ್ಷ ಇರ್ತೀವಿ. ಹೌದು, ಅದು ಸಾಧ್ಯದನ ಇಲ್ಲ ಅಂದಾಗ ಸಹಜವಾಗಿ ಅನಿವಾರ್ಯ ಪ್ರಸಂಗ ಬಂತಂದ್ರೆ ಅವ್ರು ಮುಖ್ಯಮಂತ್ರಿ ಮಾಡಬಹುದು ಅನ್ನೋದು ಖಚಿತ ಆಗ್ತಂದ್ರೆ ಯಾಕೆ ಬಿಜೆಪಿ ಹೋಗ್ಬಾರ್ದು? ಸಣ್ಣ ಪ್ರಶ್ನೆ. ಅವ್ರು ಹೋಗುದಿಲ್ಲ ಆ ಮಾತು ಬೇರೆ, ಯಾಕಂದ್ರೆ ಸ್ವಂತ ಸುಧಾರಿಸಬಹುದು ಪ್ರಯತ್ನ ಎಲ್ಲರೂ ಮಾಡವ್ರೆ ಸಹಜ. ಅಲ್ಲಿ ಮರ್ಜ್ ಆದ್ರೆ ನಮ್ಗೆ ವ್ಯಕ್ತಿತ್ವ ಇಲ್ಲ ಅಂತ ಅವ್ರಿಗೆ ಗೊತ್ತದ. ಸರ್, ನಾಯಕರಿಲ್ಲದ ಪಕ್ಷಕ್ಕೆ ನಾಯಕ ಆಗ್ತೀನಿ ಅಂತ ಬರ್ತಿದಾರ. ನಾವು ಹಂಗೆ ಗೆಸ್ ಮಾಡ್ತಾ ಇದ್ವಿ, ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ವಿ ಡೋಂಟ್ ನೋ. ನಾವು ಗೆಸ್ ಮಾಡೋದು ಯಾಕೆ ಇವತ್ತು ಏಕದಮ್ ಒಬ್ಬ ರೆಡಿಯಾಗಿ ಬಂದ್ಬಿಟ್ರು ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಪಾರ್ಟಿ ಹಿಂಗದ ಪರಿಸ್ಥಿತಿ, ವಸ್ತುಸ್ಥಿತಿ ಹಿಂಗದ. ನಡೆದ ಪಾರ್ಟಿನ ಇಟ್ಕೊಂಡು ಈಗ ಹೆಂಗಂದ್ರೆ ಇದೆ ಕೋಲೇಷನ್ ಗೌರ್ಮೆಂಟ್ ಮಾಡಿಕೊಂಡು ನಾವು ಮುಖ್ಯಮಂತ್ರಿ ಮಾಡಪ್ಪ ಹೇಳಿದ ಮಾಡ್ತಾರೆ ಅನ್ನುವಂಥದ್ದು ಇರ್ಬೋದೇನೋ ಯಾರಿಗೆ ಗೊತ್ತು ಸರ್. ಆದ್ರೆ ಒಂದು ಮಾತ್ರ ವಿಜೇಂದ್ರ ಅವ್ರಿಗಿಂತಲೂ ನಮ್ಮ ಯತ್ನಾಳ್ ಅವ್ರಿಗಿಂತಲೂ ನಮ್ಮ ಎಚ್.ಡಿ. ಅವರ ನಾಯಕತ್ವ ಉತ್ತಮದ ನಾ ಹೇಳಬಯಸ್ತೇನೆ ಈ ಸಂದರ್ಭದಲ್ಲಿ. ಯಾಕಂದ್ರೆ ಅವರು ಇವತ್ತು ಹೌದು ಮುಸ್ಲಿಮರ ವಿರೋಧ ಮಾಡಿದಕ್ಕಾಗಿ ಇವತ್ತು ಜನ ನಂಬೋದು ಹೋಗಿರ್ಬೋದು, ಬಿಜೆಪಿಗೆ ಹೋಗಿದ್ದಕ್ಕಾಗಿ. ಬಟ್ ಅವ್ರ ಮೇಲೆ ಇವತ್ತು ಮುಸ್ಲಿಮಾನರದ್ದು ನಂಬಿಕೆ ಇಲ್ಲ ಅಂತಲ್ಲ ಆ ಭಾಗದಲ್ಲಿ ಐತೆ. ಸರ್, ಮುಂದಿನ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ಅದು ಈಗ ನಾವು ಭಾಳ ಗಡಿಬಿಡಿ ಆಗ್ತದೆ ಹೇಳೋದ್ರಲ್ಲ. ಸಿಎಂ ಆಗಬೇಕಾಗಿದ್ರೆ ಪೂರ್ಣ ಪ್ರಮಾಣದಲ್ಲೇ ಬಿಜೆಪಿ ಇವ್ರ ನಾಯಕತ್ವ ಅಂತ ಒಪ್ಪಬೇಕಾಗ್ತದೆ, ಇವರಲ್ಲಿ ಬರಬೇಕಾಗ್ತದೆ, ಏನಾಗ್ತದೆ ಗೊತ್ತಿಲ್ಲ. ಆದ್ರೆ ನಾಯಕತ್ವ ಗುಣ ಇದ್ರು ಸಹಿತ ದೇವೇಗೌಡರಲ್ಲಿದ್ದಂತಹ ಒಂದು ಗುಣಗಳು ಇದ್ದಾವಲ್ಲ ಅವರಲ್ಲಿ ಒಂದು ಸ್ವಲ್ಪ ಕಡಿಮೆ ಅಂತ ಅನಿಸ್ತದೆ. ಆ ಮಟ್ಟಿಗೆ ಇರೋ ನಾಯಕತ್ವ ಬೆಳೆಸ್ಕೊಂಡಿಲ್ಲ ಇವರು. ಯಾಕಂದ್ರೆ ಇವರು ಒಂದು ಜೀವನದಲ್ಲಿ ತಪ್ಪುಗಳನ್ನು ಮಾಡೋದು ಬಂದರು ವೈಯಕ್ತಿಕ ಜೀವನದಲ್ಲೇ. ಆದ್ರೆ ಅವ್ರ ವೈಯಕ್ತಿಕ ಜೀವನದಲ್ಲಿ ಭಾಳ ಅವ್ರ ವೈಯಕ್ತಿಕ ಜೀವನದ ನಾವು ಹೇಳೋದು ಸೂಕ್ಷ್ಮ ಇದ್ದಿದ್ದು ನಿಮಗೆ ದೇವೇಗೌಡರು ಒಂದು ಒಳ್ಳೆ ಕ್ಯಾರೆಕ್ಟರ್ ಉಳಿಸ್ಕೊಂಬಂದ್ರು. ಇವ್ರಿಗಿಂತ ಒಳ್ಳೆ ಕ್ಯಾರೆಕ್ಟರ್. ಅವ್ರು ತಪ್ಪು ಮಾಡ್ತಿದ್ರು, ಕೆಲವು ಆರೋಪ ಮಾಡ್ತಾರೆ, ಮಾಡೋರು. ಹೌದು. ಬಟ್ ಅವ್ರು ಬೆಳೆಸ್ಕೊಂಬಂದ ಆ ಭಾಗದಾಗ ಒಬ್ಬ ಹೌದು ಪ್ರಬುದ್ಧ ನಾಯಕರು ತೋರಿಸಿದ್ರು ಇವತ್ತು. ಸರ್, ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರದ ದೋಷಗಳೇನು? ನಾನು ಏನಕ್ಕೆ ಈ ಮಾತು ಕೇಳ್ತಿದ್ದೀನಿ ಅಂತಂತಂದ್ರೆ ಮುಗಿದು ಹೋದಂತಹ ವಿಚಾರಗಳು ಅದು ಇದು ಎಲ್ಲ ಹಾಳು ಮೂಳುಗಳನ್ನು ತಗೊಂಡ್ಬಿಟ್ಟು ಕುಮಾರಸ್ವಾಮಿ ಅವರು ಮತ್ತೆ ಸಿಡಿದದ್ದು ಬರ್ತಾ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ ಕಾರಣ. ಆದರೆ ಇದರ ದೋಷಗಳೇನು ಕಾಂಗ್ರೆಸ್ದು? ದೋಷಗಳು ನೋಡ್ರಿ, ದಿಟ್ಟಿಸ್ನೋಡ ಮನಿ ಇದು ಕೊಡ್ಲಿ ಅಂತ ಹಂಗೆ ದೋಷಗಳು ಇಲ್ಲ ಅಂತಲ್ಲ. ಗ್ಯಾರಂಟಿ ಒಂದು ಕೊಟ್ಟರೆ ಬಿಗಿ ಇರಲಿಲ್ಲ. ಇಲ್ಲ ಆರ್ಥಿಕ ಅಭಿವೃದ್ಧಿಗೆ ಇವ್ರು ಏನು ಮಾಡ್ತಿದ್ದಾರೆ ಏನಿಲ್ಲ. ಎಲ್ಲ ಇನ್ವೆಸ್ಟರ್ಸ್ ಬಂದು ಉದ್ಧಾರ ಮಾಡ್ತಾರೋ, ಅವ್ರಿಷ್ಟು ಕೋಟಿ ಹಾಕ್ತಾರೋ, ಇನ್ನೊಬ್ರಿಷ್ಟು ಕೋಟಿ ಹಾಕ್ತಾರೋ. ಇಲ್ಲಿವರೆಗೆ ಎಷ್ಟು ಕೋಟಿ ಇನ್ವೆಸ್ಟರ್ಸು ನಮ್ಮ ಭಾರತ ಸರ್ಕಾರ ಕೇಳಿ ವರ್ಲ್ಡ್ ಇದ್ದಿದ್ದು ಇನ್ವೆಸ್ಟ್ಮೆಂಟ್ ತಕೊಂಡು ಓಡಾಡ್ತಾರೆ. ಇಟ್ಟಿದ್ದಾರೆ ಯಾಕಂದ್ರೆ ದಿವಾಳಿ ಹೇಳ್ದಪ್ಪ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೆವಲಪ್ಮೆಂಟ್ ಎಲ್ಲ ಏನಾದ್ರು ದುಡ್ಡು ಹಾಕೋ ವಿಚಾರ ಮಾಡ್ತಾರೆ. ಈಗ ನಮ್ಮ ಇನ್ಸ್ಟಿಟ್ಯೂಟಿಗೆ ಒಂದು 1000 ರೂಪಾಯಿ ಕೊಡ್ತೀನಿ ಅಂತಂದ್ರೆ ಅವ್ರಿಗೆ 2,000 ರೂಪಾಯಿ ಲಾಭ ಆಗ್ತದೆ, 1,000 ರೂಪಾಯಿ ಕೊಡ್ತಾರೆ. ಹೌದು.
ಅಂದಾಗ ಇವತ್ತು ನಮ್ಮ ಅನೇಕ ಇನ್ವೆಸ್ಟರ್ಸು ನಮ್ಮ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ, ವಿದೇಶಕ್ಕೆ ಹೋಗೋದು ಇಲ್ಲ. ಭ್ರಷ್ಟಾಚಾರ ಇರ್ತದೆ, ಪ್ರತಿಯೊಂದು ದುಡ್ಡು ಕೇಳ್ದವ್ರು ಇಲ್ಲ, ಎಲ್ಲ ಕಡೆ ಆಲ್ ಓವರ್ ಇಂಡಿಯಾದಾಗ. ಮತ್ತು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಬಿಟ್ಟಾಗಿಲ್ಲ. ಹೌದು. ಇವರು ಬಂದು ಈಗ 2.5 ವರ್ಷ ಆಗ ಭ್ರಷ್ಟಾಚಾರ ಕಡಿಮೆ ಇದ್ರಿ ಇವ್ರದ್ದು. ಹೌದು. ಇಲ್ಲಿ ಕಾಂಟ್ರಾಕ್ಟರ್ಗಳು ಇಲ್ರಿ 80% ಕೇಳ್ತಾರ್ರಿ, 60% ಕೇಳ್ತಾರೆ, ಸುನಾಗ್ಯಾವ. ಹೌದು. ಪ್ರತಿಯೊಂದು ಆಫೀಸ್ ಹೋಗ್ರಿ, ಯಾವುದೇ ಆಫೀಸ್ ಹೋಗ್ರಿ, ನಿಮಗೆ ಟೇಬಲ್ ಕೆಳಗೆ ಕೊಡೋದ್ರೆ ನಿಮ್ಗೆ ಕೆಲಸ ಆಗೋದಿಲ್ಲ. ಈವನ್ ನಾವು ನ್ಯಾಯಾಂಗಗಳ ಸತಿ ವ್ಯವಸ್ಥೆ ನೋಡ್ತಾ ಇದ್ದೀವಿ, ಇವೆಲ್ಲ ಬಂದ್ ಆಗ್ಬೇಕಲ್ಲ. ಅಡ್ಮಿನಿಸ್ಟ್ರೇಷನ್ ಕೊಡ್ಬೇಕ್ರಿ ಇವಾಗ. ಜೊತೆಗೆ ಉದ್ಯೋಗ ಸೃಷ್ಟಿ ಎಷ್ಟು ಮಾಡಿದ್ರಿ ಇಲ್ಲಿವರೆಗೆ? 70,000. ನಿಮಗೆ ಓಪನ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಲ್ಲಿವರೆಗೂ ನೀವು ಉದ್ಯೋಗವನ್ನು ಎಷ್ಟು ಸೃಷ್ಟಿ ಮಾಡಿದ್ರಿ? ಎಷ್ಟು ಮಾಡಿದ್ರಿ? ಈಗ 70,000 70,000 ಸದ್ಯ ಪೋಸ್ಟ್ಗಳು ಖಾಲಿ ಇದ್ದಾವೆ ಕರ್ನಾಟಕದ. ಯಾಕೆ ತುಂಬಿಕೊಳ್ತಾ ಇಲ್ಲ? ನಿಮ್ಮ ಕಡೆ ದುಡ್ಡು ಇಲ್ವಾ? ಅಭಿವೃದ್ಧಿಗೆ ಬರೀ ಗ್ಯಾರಂಟಿ ಹಾಕಿ ಎಲ್ಲ ಖಾಲಿ ಮಾಡ್ಕೊಂಡಿದ್ದಾರೆ. ಇದನ್ನ ಅವ್ರು ಎತ್ತಾ ಇದ್ದಾರೆ. ಅದು ಎತ್ತಬೇಕು ಅವ್ರ ಇಷ್ಟ. ಡಿಕೆ ಇವ್ ನಮ್ಮ ಎಚ್ಚರಿಕೆ ಸರ್ ಬರೀ ಹಿಟ್ ಅಂಡ್ ರನ್ ಮಾಡ್ತಾವ್ರಿ. ಮಾಡ್ತಾರ ಅವ್ರ ಮೇಲೆ ಮತ್ತೆ ಹಿಟ್ ಅಂಡ್ ರನ್ ಮಾಡಿದ್ರು. ಅಲ್ಲ ಇಲ್ಲಿವರೆಗೆ ತಮ್ಮಲ್ಲಿದ್ದಂತ ಇದು ಏನು ತೋರಿಸ್ತಾ ಇದ್ರು ಇವರು, ಏನು ಪೆನ್ಡ್ರೈವ್, ಅದನ್ನ ಯಾಕೆ ಡಿಸ್ಕ್ಲೋಸ್ ಮಾಡಲಿಲ್ಲ? ಅದ್ರಲ್ಲೇನಿಲ್ವಾ? ಯಾವ್ರಿಗೆ ಬಿಟ್ಟಿತ್ತು? ಇಲ್ಲಂದ್ರೆ ತೋರಿಸಲಿಲ್ಲ. ಎಲ್ಲ ಇರ್ಬೇಕಲ್ಲ, ಇದ್ದಿರ್ಬೇಕು. ಬೇಡ, ಇವರು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಮಾಡಿರ್ಬೇಕು. ಹೌದು. ಹೆಂಗೆ ನಮ್ಮ ಯತ್ನಾಳ್ ಹೇಳ್ತಾರೆ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್, ಹಂಗೆ ಇವರು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಮಾಡಿರ್ಬೇಕು. ನಿಂತದ ನಾನು ತೋರಿಸು, ನಾನು ನೀನು ತೋರಿಸಂತ. ಈಗ ಇಬ್ಬರು ನನಗೆ ಅದ ಅದ. ಹೀಗಾಗಿ ಇಬ್ಬರು ಒಬ್ಬರು ತೋರಿಸೋಲ್ರು ಅವ್ರು. ಅವ್ರಿಗೆ ಅವ್ರ ಹಿಟ್ಟಣ್ಣ, ಇವ್ರು ಅವ್ರ ಹಿಟ್ಟಣ್ಣ. ಸರ್, ಖಡಕ್ ಉತ್ತರ ನೀಡಿದ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಹೇಳ್ತೀರಾ? ಇಲ್ಲ ನೋಡ್ರಿ, ಅವ್ರು ಖಡ್ಕ ಇದ್ದಾರೆ. ಯಾಕೆಂದ್ರೆ ಎದುರಾಳಿ ವೀಕ್ ಅಂತ ಅವ್ರಿಗೆ ಗೊತ್ತಲ್ಲ, ಅವ್ರಿಗೆಲ್ಲ ಮೈನಸ್ ಪಾಯಿಂಟ್ ಗೊತ್ತದ. ಹಾಗಂದ್ರೆ ಎಚ್ಚರಿಕೆ ಅವರು ಇವರೆಲ್ಲ ಬಿಗ್ಗೆಸ್ಟ್ ಪಾಯಿಂಟ್ ಕೊಡ್ತಾವ. ಇಷ್ಟರೊಳಗೆ ಅವರು ಒಬ್ಬರ ಮೇಲೆ ಒಬ್ರು ಆರೋಪ ಮಾಡೋದು ನೋಡ್ತಂದ್ರೆ, ಇಬ್ಬರಲ್ಲಿ ಒಬ್ರು ಯಾರು ಜೈಲಲ್ಲಿ ಹೋಗ್ಬೇಕು, ಇಬ್ಬರು ಜೈಲಲ್ಲಿ ಇರ್ಬೇಕಾಗಿತ್ತು. ಅವ್ರು ಆರೋಪ ಮಾಡೋದು ನೋಡಿದ್ರೆ CBI ತನಿಖೆ ನಡೆದು, ಎಲ್ಲ ನೋಡೋದು, ಇಡಿ ನಡೆದು, ಎಲ್ಲ ನಡೆದು. ಅದು ಇವತ್ತಿನವರೆಗೂ ಇಬ್ಬರು ಸಿಗ್ತಾ ಇಲ್ಲ. ಪಾಪ ನನಗೊಂದೇನೋ 2-3 ಶುಕ್ಕೋಡೇನೋ ಒಂದಿಷ್ಟು ಆರೋಪ ಮಾಡೋದು ನೋಡಿದ್ರೆ, ಅವ್ರು ಕೆಂಗೇರಿ ಮನೆ ಭೂಮಿ ಬಗ್ಗೆ ಮತ್ತದ್ರ ಬಗ್ಗೆ ದಿನ ಆರೋಪ ಇರ್ತಾ ಇರ್ತವೆ ಅವ್ರ ಮೇಲೆ. ಒಂದ್ರಲ್ಲಿ ಶಿಕ್ಷೆ ಆಗ್ಬೇಕಲ್ಲ ಇಬ್ಬರಿಗೆ. ಆದ್ರೆ ಶಿಕ್ಷೆ ಆಗುವಷ್ಟು ಮಟ್ಟಿಗೆ ಇವ್ರು ನಿಲ್ತಾ ಇಲ್ವಾ? ಶಿಕ್ಷೆ ಆಗುವಂತಹ ಒಂದು ಪ್ರಮೇಯ ಬರ್ತಾ ಇಲ್ವಾ? ಪ್ರಮೇಯ ಬರ್ತಾ ಇಲ್ಲ. ಬಂದದ ಅದ್ರ ಬೆನ್ನ ನಿಲ್ಬೇಕ್ರಿ. ಕೋರ್ಟಿಗೆ ಹೋಗ್ಬೇಕು, ಬಡದಾಡಬೇಕು, ಬೆನ್ನ ಹಚ್ಚಬೇಕು, ಕೊನೆ ತನಕ ಮಾಡಬೇಕು. ಇಲ್ಲಿ ಸಮಸ್ಯೆಗಳಿದ್ದಾವೆ. ಯಾಕಂದ್ರೆ ಅವ್ರಿಗೆ ಈಗ ಒಳಗೊಳಗೆ ಇರ್ತದ. ಇನ್ನೊಬ್ರು ಎರಡರ ಬೆಳೆ ಬರೋದಪ್ಪ ಆ ಭಾಗದಲ್ಲಿ. ಇನ್ನೊಬ್ಬ ಒಕ್ಕಲಿಗರ ಗುಂಪಿನಲ್ಲ ಅಥವಾ ಜನರ ಇನ್ನೊಬ್ಬ ನಾಯಕ ಬೆಳೆಬಾರದು ಅಂತ ಒಂದು ದೂರಾಲೋಚನೆ ಇರ್ಬೋದಲ್ಲ. ಇದ್ರ ನಾವು ಮುರಿದವ್ರು ಬೇಡಪ್ಪ, ನಮ್ಮಲ್ಲಿ ಮುನ್ಸಿಪಾಲಿಟಿಯಾಗ ಇಲ್ಲೇ ಆಗ್ತಾವ, ಮತ್ತೆ ರಾಜ್ಯ ಮಟ್ಟದಾಗ ಯಾಕೆ ಆಗುದಿಲ್ಲ? ಯಾಕಾಗಲ್ಲ? ಮತ್ತೆ ಇವ್ರ ಮೇಲೂ ಭ್ರಷ್ಟಾಚಾರದ ಆರೋಪಗಳು ಸಾಕಷ್ಟು ಇದಾವ. ಕುಮಾರಸ್ವಾಮಿಗಳ ಮೇಲೆ ಆಗಿರಿ, ದೇವೇಗೌಡರ ಮೇಲೆ ತುಂಡು ಗುತ್ತಿಗೆ ಕೃಷ್ಣ ಯೋಜನೆದೊಳಗೆ ಸಾಕಷ್ಟು ಹೊಡೆದಾರೆ. ಆಗ ಪ್ರಧಾನಿ ಆಗುವಂತ ಗಂಟು ಮಾಡಿದ್ರು ಅಂತ ಇವ್ರು ವಿರೋಧಿಗಳು ಆರೋಪ ಮಾಡ್ತಾರ. ಹಿಂಗೆಲ್ಲ ಆರೋಪಗಳಿದ್ದಾವ. ಇಬ್ಬರು ಏನು ಸಜ್ಜನರಲ್ಲ. ಹೀಗಾಗಿ ಅವರು ಹೇಳ್ತಾರೆ ಜನರ ಮೂಲಕ. ನಿರ್ಣಾಯಕ ಹಂತಕ್ಕೆ ಬರ್ತಾ ಇಲ್ಲ. ಇವತ್ತು ನೋಡ್ರಿ 40% ತಗೊಂಡ್ರು ಅಂತೇಳಿ 2.5 ವರ್ಷದಿಂದ ಆರೋಪ ಮಾಡಿದ್ರು ಇವ್ರ ಮೇಲೆ. ಯಾರ ಬಿಜೆಪಿಗರ ಮೇಲೆ ಆರೋಪ ಮಾಡಿದ್ರು. ಇವತ್ತಿನವರೆಗೂ ಆ ಕೇಸನ್ನು ನಡೆಸಿದ್ರೆ ನಡೆದಿಲ್ಲ ಅಂತಲ್ಲ. ಈಗ ಅದ್ರ ಡಿಸ್ಕ್ಲೋಸ್ ಮಾಡಿ ಎಷ್ಟು ತಿಂದ್ರು, ಯಾರು ಯಾಕೆ ಹೊರಗೆ ಹಾಕ್ತಾ ಇಲ್ಲ. ಅದೆಲ್ಲ ಮಾಡಿದ್ರೆ ಬ್ಯೂರೋಕ್ರೇಟ್ಸ್ ಎಲ್ಲರೂ ಮನೆಗೆ ಹೋಗ್ಬಿಡ್ತಾರೆ. ಕೆಲಸ ಮಾಡೋರು ಯಾರು? ಅವ್ರು ಹೋಗ್ಲಿ, ಜನ ಖಾಲಿ ಇದ್ದಾರೆ. ಇವಾಗ 40% ಆಗಲಿ ಏನೇ ಆಗಲಿ, ಇದು ಹೆಂಗ್ ಸಪ್ಲೈ ಆಗುತ್ತಪ್ಪ ಅಂತಂತಂದ್ರೆ, ಆಲ್ಮೋಸ್ಟ್ ಎಲ್ಲ ನಾನು ನೋಡಿದ ಪ್ರಕಾರ ಹೆಂಗಿದೆಲ್ಲ ಸಪ್ಲೈ ಆಗುತ್ತೆ ಅಂತಂತಂದ್ರೆ, ಪ್ರಾಪರ್ ಆಗಿ ಯಾರು ಅಧಿಕಾರಿ ವರ್ಗ ಇರುತ್ತಲ್ಲ ಅವ್ರ ಕಡೆ ಅಂದ್ರೆ ಇವೆಲ್ಲ ಆಗುತ್ತೆ. ಅವ್ರ ಕಡೆ ಅಂದ್ರೆ ಈ ಕಾರ್ಯಗಳ ಮನೆಗೆ ಅವರು ಹೋಗ್ತಾರೆ, ಇವರು ಹೋಗ್ತಾರೆ ಮನೆಗೆ ರೀ. ಅಲ್ಲ ಇವಾಗ ನೋಡಿ ಸರ್, ನಾನೇ ಒಂದೇ ನಾನೊಬ್ಬ PDO ಅಂತ ತಿಳ್ಕೊಳ್ಳಿ, ನನಗೆ ಪಂಚಾಯತಿ ಮೆಂಬರ್ಸು ಇಲ್ಲಿ MLAಗಳಿಗೆ ಏನೋ ದುಡ್ಡು ಕೊಡಬೇಕಾಗಿರುತ್ತೆ. ಅಂದರೆ ಇಲ್ಲಿಂದ ಎಷ್ಟು ಪರ್ಸೆಂಟೇಜ್ ಹೋಗ್ಬೇಕಪ್ಪ, ಈ ಸ್ಕೀಮ್ ಓದ್ತಿಂದರೆ ಎಷ್ಟು ಹೋಗಬೇಕು, ಇಷ್ಟಿಷ್ಟು ಹೋಗ್ಬೇಕು ಅಂತ ಇರುತ್ತೆ. ಈ ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ, ಮತ್ತು ಇದನ್ನು ನಾನು ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ, ನಮ್ಮ ಹತ್ರ ಪ್ರೂಫ್ ಇವೆ, ಹಾಗೆ ಏನೂ ಮಾತಾಡ್ತಾ ಇಲ್ಲ, ಓಕೆನಾ ಸರ್? ಇವೆಲ್ಲ ಹೋಗಿ ಎಲ್ಲರೂ ಹಂಚ್ಕೊಂಡ್ಬಿಡ್ತಾರೆ ದುಡ್ಡನ್ನು, ಹೌದಾ? MLAವರೆಗೂ ಕೂಡ ಹೋಗುತ್ತೆ ಇದು. ಹೌದು, ಎಲ್ಲರಿಗೂ ಮೊದಲು MLAರಿಗೂ ಹೋಗ್ತದೆ, ಎಲ್ರಿಗೂ ಹೋಗುತ್ತೆ MLA. ಬಟ್ ಆದರೂ ಕೂಡ ಅಲ್ಲಿ ಫೇಸ್ ಯಾರದು? PDOದು. PDO ಏನಾದರೂ ಆದರೆ ಅವರೇ ಎಲ್ಲರನ್ನ ಹ್ಯಾಂಡಲ್ ಮಾಡ್ಕೊಬೇಕು. ಕೇಸ್ ಕೂಡ ಅವ್ರೇ ಹ್ಯಾಂಡಲ್ ಮಾಡ್ಕೋಬೇಕು. ಯಾರಾದರೂ ಬಂದು ನಿಮ್ಮದು ತುಡುಗೈತಪ್ಪ, ನೀವು ಕಳ್ತನ ಮಾಡಿದ್ದೀರಾ, ನೀವು ಸಿಕ್ಕಾಕಂತೀರಾ
ಅಂತ ಅಂದರೆ ಭಯದಿಂದ ಬಿದ್ದು ಅವ್ರ ಜೊತೆಗೆ ಡೀಲ್ ಮಾಡ್ಕೊಂಡು ಅವ್ರಿಗೂ ಕೂಡ ದುಡ್ಡು ಕೊಟ್ಟು ಅವ್ರನ್ನೂ ಚುಪ್ ನಾನು ಚುಪ್, ಮತ್ತೆ ಅದೇ ದಂಧೆಗೆ ಮತ್ತೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬೆನ್ನತ್ತು ಬಿಡ್ತಾರೆ ಅಲ್ವಾ ಸರ್? ಸೊ ಇದನ್ನು ಫೇಸು ಅಧಿಕಾರಿ ವರ್ಗದ ಮಾಡಿ ಇವ್ರ ಹಿಂದಿಂದ ಏನು ಬೆಣ್ಣೆ ತಿನ್ಬೇಕಾ ತಿಂತಿರ್ತಾರೆ. ಸೊ ಇದು ಹೋಗೋದು ಯಾವಾಗ ಸರ್? ಇದು ಹೋಗ್ಬೇಕಾದ್ರೆ ಹೇಳಿದ್ನಲ್ಲ ನಿಮಗೆ, ಪೂರ್ತಿ ಇವ್ರು ಬೆನ್ನತ್ತಿದ್ ಮಾಡ್ಬೇಕು, ಇವ್ರು ಮಾಡೋದಿಲ್ಲ. ಓಕೆ ಸರ್, ಅದೆಲ್ಲ ಇರಲಿ, ಹೋಗದ ಕೆಲಸಗಳು ಹೋಗ್ಲಿ, ಅದೇನೋ ಬೇಡ ಸರ್. ಕಾಂಗ್ರೆಸ್ ಜಗಳ JDS ಲಾಭ ನಿಶ್ಚಿತ. ಯಾಕಂತಂದ್ರೆ ಮುಂದಿನ ಚುನಾವಣೆಯಲ್ಲಿ ಗೆಲ್ಬೇಕಾದ್ರೆ ಮತ್ತೆ ಜಗಳ ಬಿಡ್ಬೇಕು, ಯಾರಾದ್ರೂ ಮುಖ್ಯಮಂತ್ರಿ ಆಗಲಿ. ಅದು ಹೆಂಗಾಗ ಸರ್? ಪೂರ್ಣ ಮೆಜಾರಿಟಿ ಐತೆ, ನನ್ನ ಹತ್ರ ಇಷ್ಟು ಜನ ಅವರೇ, ನಿನ್ನ ಹತ್ರ ಇಷ್ಟು ಜನ ಅವರೇ, ನಾನು ಇಷ್ಟು ಜನ ಇಟ್ಕೊಂಡು ಕೂತಿದ್ದೀನಿ. ಈಗಂತ ನೋಡ್ರಿ, ಒಂದು ಮಾಧ್ಯಮಗಳದು ಒಂದೆದ್ದು ಸಿದ್ದರಾಮಯ್ಯನವ್ರು ಯಾರು ಶತಾಗತ ಗುದ್ದಾಡಿದ್ರು ಅವರಂತೆ ಮುಖ್ಯಮಂತ್ರಿ ಪದವಿಯಿಂದ ಕೆಳಗಿಳಿಯೋದಿಲ್ಲ. ಭಾಳ ವರ್ಷಗಳ ಅಪೇಕ್ಷೆ ಇತ್ತು, ಆಗಿದ್ದಾರೆ. ಇವತ್ತು ಕರ್ನಾಟಕದ ಹೆಚ್ಚು ಸಮಯದವರೆಗೆ ಆದಂಥ ಮುಖ್ಯಮಂತ್ರಿ ತಲೆಪಟ್ಟು ಪಡ್ಕೊಂಡಿದ್ದಾರೆ. ಇನ್ನೂ ಪೂರ್ತಿ ಮುಗಿಸುತ್ತಾನೆ ಇಳಿದಿಲ್ಲ. ಇನ್ನೇನಿದ್ರು 2028 ಬಗ್ಗೆ ಚಿಂತನೆ ಅದನ್ನ ಮಾಡಬೇಕಾಯ್ತು. ಮೊದಲು ಒಳ್ಳೆ ಆಡಳಿತ ಕೊಡಬೇಕು, ಒಳ್ಳೆ ಆಡಳಿತ ಕೊಡಬೇಕು. ಮತ್ತೆ ತಪ್ಪಿಸೋ ಸಲುವಾಗಿ ಎಚ್ಚರಿಕೆ ಒಳಗೆ ಬರ್ತಾ ಇದ್ದಾರೆ. ಇದೇನೋ ಒಂದು ಅಗ್ರಿಮೆಂಟ್ ಮೋದಿ ಮತ್ತು ಇವ್ರ ಮಧ್ಯೆ ಆಗಿರಬಹುದು ಅಂತ ಒಂದು ಗೆಸ್. ಮತ್ತಿಲ್ಲಪ್ಪ ಅಂತಂತಂದ್ರೆ ಇವರು ಕುಮಾರಸ್ವಾಮಿ ಅವ್ರದ್ದು ಇತಿಹಾಸ ನೋಡಿದಾಗ, ಕುಮಾರಸ್ವಾಮಿ ಅವ್ರದ್ದು ಇತಿಹಾಸ ನೋಡಿದಾಗ ಅವರು ಯಾವಾಗ ತಮ್ಮ ಚರ್ಮ ರಕ್ಷಣೆ ಬರ್ತಾವ ಅವಾಗ ಯಾರ್ದು ಮಾತು ಕೇಳಲ್ಲ. ಅವ್ರದ್ದೇ ಇರುತ್ತೆ. ಬಿಕಾಸ್ ಈಸ್ ಇಂಡಿಪೆಂಡೆಂಟ್ ಪಾರ್ಟಿ, ಹ್ಯಾಸ್ ಇಂಡಿಪೆಂಡೆಂಟ್ ಪಾರ್ಟಿ. ಸೊ ಅವ್ರದ್ದೇ ಆದಂಥದ್ದು ಒಂದು ಸ್ವಂತ ಪಕ್ಷ ಐತೆ. ಸೊ ಅವರು ವಿಚಾರ ಮಾಡ್ಬೋದು. ಸೊ ಎರಡೂ ಅವೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಕಂಡಿದ್ದು ಕಂಡ ಹಾಗೆ ಇವತ್ತಿನ ಚರ್ಚೆಯಲ್ಲಿ ನಾವು ಯಾರ ತಪ್ಪು ಯಾರ್ದು ಕರೆಕ್ಟು ಮತ್ತು ಅವರು ಬಂದಿದ್ದು ಕಾರಣ ಏನು ಅಂತ ಎಲ್ಲ ಥರದ್ದು ಒಂದು ಏನಂತೀರ ನೀವು ಸುದೀರ್ಘವಾದಂಥ ಚರ್ಚೆ ಆಯಿತು ಸರ್. ಆ್ಯಂಡ್ ಐ ಹೋಪ್ ಸೊ ಇದು ನಿಮಗೆ ಲೈಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರೀಲೇಬೇಡಿ. ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕಾಗಿ ತಾವು ಮಾಡಬೇಕಾದದ್ದು ಇಷ್ಟೇ, ನಾವು ಬಾರ್ ಕೋಡನ್ನು ಕೊಡ್ತೀವಿ. ಆ ಒಂದು ಬಾರ್ ಕೋಡ್ಗೆ ನಿಮ್ಮ ಕೈಲಾದ್ರೆ ಸಹಾಯ ಮಾಡಿ. ನಾವು ಅಷ್ಟು ಮಾಡಿ ಇಷ್ಟು ಮಾಡಿ ಅಂತ ಹೇಳಲ್ಲ. ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂತಂತಂದ್ರೆ, ಈ ದೇಶದಲ್ಲಿ ₹1 ಮಾಡಿದ್ರು ಸಾಕು. ನಾನು ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ಈ ದೇಶದಲ್ಲಿ ಸ್ವತಂತ್ರ ಪತ್ರಿಕೋದ್ಯಮ ಐ ಥಿಂಕ್ ಸೊ ನಶಿಸಿ ಹೋಗ್ತಾ ಇದೆ. ಕಾರ್ಪೊರೇಟರ್ ಕೈಯಲ್ಲಿ, ಬಂಡವಾಳಶಾಹಿಗಳ ಕೈಯಲ್ಲಿ, ಪಾಳೆಗಾರರ ಕೈಯಲ್ಲಿ, ನಾನೇ ಆಗ್ಬೇಕೆಲ್ಲ ಅನ್ನುವಂಥವ್ರ ಕೈಯಲ್ಲಿ. ಸೊ ಅದಕ್ಕಾಗಿ ತಮ್ಮಿಂದ ಒಂದು ಕಳಕಳಿಯ ವಿನಂತಿ ಏನಪ್ಪ ಅಂತಂದರೆ, ಈ ಒಂದು ಧ್ವನಿ ನಿಮ್ಮ ಧ್ವನಿ ನೀವು ಉಳಿಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆ ನಾವೇನು ಕಾಣುತ್ತೋ ಅದನ್ನೇ ಹೇಳ್ತೀವಿ. ಸೊ ಕಂಡಿದ್ದು ಕಂಡ ಹಾಗೆ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ S60 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.